ಕೊಟ್ರು ಪೂಜಾರಿ ಬಿಡ್ಲಿಲ್ಲ ಅಂತಾರಲ್ಲ, ಆ ರೀತಿ ಆಗಿದೆ ಪರಿಸ್ಥಿತಿ. ಅನ್ನಭಾಗ್ಯದ ಅಕ್ಕಿ ಸಿಗಬೇಕು ಬಡವರಿಗೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಏನೋ ಘೋಷಣೆಯನ್ನ ಮಾಡಿದೆ. ಆದ್ರೆ ಇದು ಯಾರಿಗೆ ಸಿಗಬೇಕೋ ಅವರಿಗೆ ಸಿಗದೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಇದನ್ನು ಶೇಖರಣೆ ಕೂಡ ಮಾಡ್ಕೊಂಡಿದ್ದಾರೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 40 ಕ್ವಿಂಟಾಲ್ ಅಕ್ಕಿಯನ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅನ್ನುವಂತ ಮಾಹಿತಿ. 40 ಕ್ವಿಂಟಾಲ್ ಅಕ್ಕಿಯನ್ನ ಈಗ ಜಪ್ತಿ ಮಾಡಿದ್ದಾರೆ. ಜಮೀನೊಂದರಲ್ಲಿ ಈ ಅಕ್ಕಿಯನ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಅನ್ನಭಾಗ್ಯ ಅಕ್ಕಿ ದಂಧೆಕೋರರ ಗೋಡೌನ್ ಮೇಲೆ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿದ್ದಾರೆ. ಯಾದಗಿರಿಯ ಶಹಾಪುರದ ಉಕ್ಕಿನಾಳ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ. ದಂಧೆಕೋರರ ಮೇಲೆ ಗೋಗಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಜಮೀನೊಂದರ ಗೋಡೌನ್ನಲ್ಲಿ ಸುಮಾರು 40 ಕ್ವಿಂಟಾಲ್ ಅಕ್ಕಿಯನ್ನ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಅದನ್ನ ವಿಜುವಲ್ಸ್ ಅಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ವಿ. ಮೂಟೆ ಮೂಟೆ ಅಕ್ಕಿ ಬಡವರ ಪಾಲಿಗೆ ಸೇರ್ಬೇಕಾಗಿದ್ದು, ಬಡವರ ಹೊಟ್ಟೆ ಸೇರ್ಬೇಕಾಗಿರೋದು. ಆದ್ರೆ ಈ ಕಾಳಸಂತೆಯಲ್ಲಿ ಈ ರೀತಿ ಮಾರಾಟ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಗೋಡೌನ್ ನಲ್ಲಿ ಇದನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಆ ಅಕ್ಕಿಯನ್ನ ಈಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆ, ಅದಕ್ಕೆ ಉತ್ತರ ಇದೆ. ಈ ರೀತಿ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಈ ಹಿಂದೆ ಕೂಡ ಅನೇಕ ಬಾರಿ ಪ್ರೂವ್ ಆಗಿತ್ತು. ಈಗ ಇಂಥದ್ದೇ ಒಂದು ಗೋಡೌನ್ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಯಾದಗಿರಿಯ ಶಹಾಪುರದ ಉಕ್ಕಿನಾಳದಲ್ಲಿ ನಡೆದಿರುವಂತಹ ಘಟನೆ. ಜಮೀನೊಂದರಲ್ಲಿ ಈ ಗೋಡೌನ್ ನಲ್ಲಿ ಸುಮಾರು 40 ಕ್ವಿಂಟಾಲ್ ಅಕ್ಕಿಯನ್ನ ಇಟ್ಕೊಂಡಿದ್ರು. ಅದನ್ನ ಈಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಈಗ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ಎಲ್ಲಿನ ಅಕ್ಕಿ, ಅದರ ಜೊತೆಲಿ ಒಂದಷ್ಟು ತನಿಖೆಗಳನ್ನ ಕೂಡ ನಡೆಸ್ತಾರೆ. ಆ ನಂತರದಲ್ಲಿ ತಿಳಿದು ಬರುತ್ತೆ ಎಲ್ಲಿ ಯಾರಿಗೆ ಸೇರಿದ್ದು ಅನ್ನುವಂತ ವಿಚಾರ. ಹಾಗಾಗಿ ಈಗ ಸದ್ಯಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಕಡೆಯಿಂದ ಮುಖ ನೋಡಿ, ಈ ಕಡೆ ಮುಖ ಬೇಕು ಟಾರ್ಚ್ ಹಿಡಿ.